ಜನ್ಮ ರಹಸ್ಯವನ್ನು ತಿಳಿಯುವ ಬಗೆ ಹೇಗೆ? ಸಪ್ತಾಸ್ವರರಥಮಾರೂಢಂ ಪ್ರಚಂಡಂ ಕಸ್ಸಪಾನುಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯ तं ಸೂರ್ಯಂ ಪ್ರಣಮಾಮ್ಯ. ದೇವ ಭಾಸ್ಕರ, ಹರಿಯಲಾರದ ಘೋರ ಸಂದೇಹದಾಗಿಯೊಳು ಹರಿಯಲಾರದ ಘೋರ ಸಂದೇಹದಾಗಿಯೊಳು ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗಿಸೆಂದು ಮಾತ್ರ ಹರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಸ ನಿಲುಕಿನೊಂದೆ ಇಂದು ತಾವು ಬಂಧು ಬಾಂಧವರೆಂಬ ಪಾಸಕ್ಕೆ ನಿಲುಕಿನೊಂದೆ ಇಂದು ತಾವು ನೀಗಿಸೋ ಶೋಧನೆಯ ಗೈಯರು ನೀಗಿಸೋ ಶೋಧನೆಯ ಗೈಯರು ಶಾಂತಿ ನೀಡೋ ಸಾಮಲ ಶಾಂತಿ ನೀಡೋ ಸಾಮಲ ಹರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಆ ಸೂರ್ಯ ದೇವನ ಜಲಾಮೃತ ಪ್ರಭೆಯನ್ನು ಮೊದಲಿಗೆ ತೋರಿಸಿದ ಸ್ತ್ರೀಯೇ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರಪ್ಪ. ಅಮ್ಮ ಕುಂದಿ, ಅಮ್ಮ ನನ್ನ ಅಡದ ಮಾತೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ದೊರಕಿತಮ್ಮ. ಕರುಣೆಯ ತೋರಿದೆ ಕುವರನ ಮೊರೆದೆ ಅಮ್ಮ. ಕರುಣೆಯ ತೋರಿದೆ ಕುವ
ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಅಮ್ಮ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಸನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ನಾ ಮಾಡಿದ ಅಪರಾಧ ಏನದು ನಾ ಮಾಡಿದ ಅಪರಾಧ ಏನದು ಆಕ್ಷಮೆನಿಸಿ ಆಕ್ಷಮೆನಿಸಿ ಮಗನೆಂಬ ಮಮಕಾರ ಅಮ್ಮ ಜನನೇ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಅಮ್ಮ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಸನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾನು ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧ ಬಸ್ಸೇ ಅಮ್ಮ ನಾನು ತಾಯಿ ಅಲ್ಲಿರುವ ಜಲಾಚರವು ಈ ಪಾಪಿಯ ದೇಹವನ್ನು ಆಕೆ ಸರಿಸುತ್ತಿರುವಾಗ ಮನುಷ್ಯ ಮಾತ್ರವಾದ ನಾನು ಮಾಡಿದ ಅಪರಾಧವೇನು ತಾಯಿ ಅಮ್ಮ ಅಮ್ಮ ನಾನು ಅಮ್ಮ ನಾನು ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ ಅಲ್ಲಿರುವ ಜಲಾಚರಗಳು ನನ್ನನ್ನು ತಿನ್ನದೆ ಬಿಟ್ಟು ಬಿಟ್ಟೆವಲ್ಲ ಕಾಡಿನಲ್ಲಿರುವ ಕುರುಬುಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮಸೆ ವಾತ್ಸಲ್ಯದಿಂದ ಸಾಕಿಸುತ್ತಿರುವಾಗ ಮನಸ್ಸು ಮಾತ್ರ ಹೋದ ನಾನು ಮಾಡಿದ ಅಪರಾಧವೇನು ತಾಯಿ ಅಮ್ಮ ಕಂದ
ಮರದಂತೆ ಹಿರಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡಿದ ಒಂದು ಸಣ್ಣ ತಪ್ಪಿಗಾಗಿ ನೀನದೆಷ್ಟು ನೊಂದೆಯೋ ಬೆಂದೆಯೋ. ಹೇ ಜನರು ನಿನ್ನನ್ನ ಏನಾ ಸೋತ ಎಂದು ಅದೆಷ್ಟೋ ವೇದನೆ ಮಾಡಿದರು. ಅದಕ್ಕೆಲ್ಲ ಈ ಪಾಪಿ ತಾಯಿಯೇ ಕಾರಣಳು. ನನ್ನನ್ನು ಕ್ಷಮಿಸು ಕುಮಾರ, ಅಮ್ಮ. ನನ್ನನ್ನು ಕ್ಷಮಿಸು ಕರ್ಣ. ಅಮ್ಮ, ನೀನು ಈ ರೀತಿ ಮಾತನಾಡಬಾರದು. ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ. ಅಮ್ಮ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿ ಚಿಂತೆಯನ್ನು ಬಿಡುತ್ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ವೇ ಈ ಪ್ರಪಂಚದಲ್ಲಿ ಸುಕೃತಶಾಲಿಗಳು. ಅಂತ ಪುಣ್ಯ ಈ ಪಾಪಿಗೆ ಎಲ್ಲಿಂದ ಲಭಿಸಬೇಕು ತಾಯಿ? ಹೋಗ್ಲಿ ಬಿಡು ಕುಮಾರ, ಆಗಿದ್ದು ಆಗಿ ಹೋಯಿತು. ಈಗಲಾದ್ರೂ ನಿನ್ನ ಸಹೋದರನೇ ಕೂಡಿ ಬಾಳು. ಅವರಿಗೆ ಕೆಡಕನ್ನು ಹಾರೈಸಬೇಡ, ಸೌಭಾತ್ರದಾನ ಮಾಡಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನು ಬೇಕಾದರೂ ಕೇಳು, ನಾನು ಖಂಡಿತವಾಗಿ ನಡೆಸಿಕೊಡುವೆ. ನಾನು ಜೀವಿಸಿರುವವರೆಗೂ ನನ್ನ ಸ್ವಾಮಿ ದ್ರೋಹವನ್ನು ಎಂದಿಗೂ ನಾ ಸಹ ಮಾಡಲಾರೆ. ಆಗಲ್ಲ ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆನು. ಅವರಲ್ಲಿ ವೈರ ಮಕ್ಕಳೇ, ಅವರನ್ನು ಉಳಿಸು ಕರ್ಣ, ಅವರನ್ನು ಉಳಿಸು. ಅಮ್ಮ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನೆಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯವು ನನ್ನಿಂದಲೇ ಸಾಗಬೇಕಾಗಿರುವಾಗ, ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಿಗಿಂತ ಈಡಾಗುವುದು ತಾಯಿ. ಹೌದು ಕುಮಾರ, ನಿನ್ನ ಮಾತು ನಿಶ್ಚಯ. ಆದರೆ ಪಾಂಡವರು ನಿನ್ನ ಒಡ ಹುಟ್ಟಿದ ಸಹೋದರರಲ್ಲವೇ? ಅವರ ಯೋಗಕ್ಷೇಮ ಹಾರೈಸುವುದು ಅಣ್ಣನಾದ ನಿನ್ನ ಧರ್ಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನೋಡಿ ನಾನು ಸಂತೋಷ ಪಡಬಾರದೇ ಕಂದ. ಜನನಿ, ಈ ಇರುವವರೆಗೂ ಆ ಸೋದರ ಭಾವೇ ನನಗಿರಲಿಲ್ಲವಲ್ಲ. ಇದು ನನ್ನ ತಪ್ಪೇನಮ್ಮ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲಿರುತ್ತಾಯಿ. ಚಿಂತೆಯನ್ನು ಬಿಡುತ್ತಾಯಿ. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ವೈರತ್ವವನ್ನು ಸಾಧಿಸುತ್ತಿರುವಾಗ ಚಿಂತಿಸದೆ ಮತ್ತೇನು ಮಾಡಲಿಕ್ಕಲ್ಲ. ಯುದ್ಧದಲ್ಲಾದರೂ ಪರಾತ್ಮಕನಾಗು ಮಗನೇ. ಅಮ್ಮ, ಆಗಬಹುದು. ಯಾರನ್ನಾದರೂ ಉಳಿಸುವೆನು. ಆ ನನ್ನ ಪರಮೋಯ್ರಿ ಅರ್ಜುನ ಮಾತ್ರ ಖಂಡಿತವಾಗಿ ಉಳಿಸ. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅರ್ಜುನಿಂದ ನಾನೇ ಆತನಾದರು ಕುಮಾರ, ನನ್ನಿಂದ ಅರ್ಜುನ ಆತನಾದರು. ನಮ್ಮಿಬ್ಬರಲ್ಲಿ 5 ಮಕ್ಕಳು ಉಳಿದೇ ಉಳಿದರು. ಚಿಂತೆಯನ್ನು ಬಿಡುತ್ತಾಯಿ. ಅರ್ಜುನನ ಮೇಲೆ ನಿನಗೆ ಕೈಯ ಇಷ್ಟೊಂದು ದ್ವೇಷ. ಹೋಗಲಿ ಬಿಡು, ಹೆಚ್ಚಿಗೆ ಹೇಳಿ ನಾನು ನಿನಗೆ ತೊಂದರೆಯನ್ನು ಕೊಡಲಾರನು. ಕಡೆಯದಾಗಿ ನನ್ನದೊಂದು ಮಾತನ್ನಾದ್ರೂ ನಡೆಸಿಕೊಡಿಯ ಮಗನೇ. ಅಮ್ಮ, ಅದೇನು ಹೇಳುತ್ತಾಯಿ? ಖಂಡಿತವಾಗಿಯೂ ನಡೆಸಿಕೊಡುವೆ. ಸತ್ಯವಾಗಿ ನಡೆಸಿಕೊಡುವೆ. ಸತ್ಯವಾಗಿಯೂ ನಡೆಸಿಕೊಡುವೆ ತಾಯಿ. ಏಕ ಕರುಳಿನ ಬಾಧೆಯನು ನಾವಲ್ಲೇ, ಸತ್ಯ ಸಾಕ್ಷಿ ಧರ್ಮವನು ನಾಮಿಡಲೊಲ್ಲೆ, ಕಟ್ಟ ಕಡೆಯೋಳು ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇಗೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಅಮ್ಮ, ಜನನೀ. ಅಮ್ಮ, ಸಂದೇಹವ ಬಿಡು ಅಮ್ಮ. ಸಂದೇಹವ ಬಿಡು. ಈ ಕರ್ಣನ ಭಾಷೆ ಹಿಡಿಯುವುದೊಂದು ಬಾಣದ ಗುರಿ,
ಮುಗಿಲೆ ಇಳಿದು ಬರಲಿ ಈ ಧರೆಯ ಬಿರಿದು ಬಿಡಲಿ ಈ ನಾಡ ಸತ್ಯವಮ್ಮ ಈ ಕಾಣ ತಪ್ಪೆನಮ್ಮ ಬಿಡು ಚಿಂತೆಯ ಜನನೀ ಆಗಬಹುದು ಜನನಿ ನೀನು ಹೇಳ್ತಾಯಿ ತೊಟ್ಟ ಬಾಣವ ತೊಡೆದಿರ ರಣದಿ ಕಟ್ಟ ಕಡೆಯ ತನಕ ಬೇಡವೆ ಮನ್ನಿಸ ಮಾತೆ ನೀನು ಪ್ರಾಣ ಪದಕ ತೊಟ್ಟ ಬಾಣವ ತೊಡೆದಿರ ರಣದಿ ಕಟ್ಟ ಕಡೆಯ ತನಕ ಕರಮುಗಿದ ಬೇಡವೆ ಮನ್ನಿಸ ಮಾತೆ ನೀನು ಪ್ರಾಣ ಪದಕ ಸಹಜಾದ್ರಿಯ ನಾಳಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣೋನು ಪುನಃ ತೊಡಬೇಡಕ್ಕಂದ ಅಮ್ಮ ಆಗಬಹುದು ಜನನಿ ಸಿಹೋದನ ಈಗಲೀಗ ನೀನು ಕೆಟ್ಟೆ ಮನ ಮುನಿಗಳೇ ಸೂರ್ಯ ಚಂದ್ರಾದಿಗಳೇ ನನ್ನ ಸ್ವಾಮಿ ನೀವೇ ಕಾಪಾಡಬೇಕು ಅಮ್ಮ ಆಗಬಹುದು ಜನನಿ ಇಂದ್ರನು ಕವಚವನ್ನು ಅಪಹರಿಸಿದನು ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡು ಈಗ ನನ್ನ ಎತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೋಡಬೇಡವೆಂದು ವಾಗ್ದಾನ ಪಡೆದಿರುವುದು ಮಾಡಲಿ ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡಲಿ ಪೌರುಷವಿರು ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವುದು ಅಮ್ಮ ಶ್ರೀಕೃಷ್ಣ ಪರಮಾತ್ಮನ ಕುಟುಂಬೋಪಾಯವು ಫಲಿಸಿತು ನೀನು ಹೋಗಮ್ಮ ತಾಯಿ ಅಮ್ಮ ನನ್ನದೊಂದು ಮಾತನ್ನು ನಡೆಸಿಕೊಡು ತಾಯಿ ಹೇಳಿ ಕರ್ಣ ಅಮ್ಮ ಈ ಯುದ್ಧದಲ್ಲಿ ನಾನೇನಾದರೂ ಆತನಾದರೆ ಕುಮಾರ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದನ್ನು ಮಾಡಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವಮ್ಮ ಅಯ್ಯೋ ಇಂತಹ ಸಂಕಷ್ಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯವು ಸರ್ವನಾಶವಾಗಿ ಹೋಗಲಿ ಹೋಗಿ ಬಾ ಜನನಿ ಅಮ್ಮ ಪ್ರಥಮ ದರ್ಶನ ಒಂದಾಯ್ತು ಇನ್ನು ಕೊನೆಯ ದರ್ಶನವಾಗುವುದೋ ಇಲ್ಲವೋ ಅಮ್ಮ ಅಮ್ಮ ನಿನ್ನ ಮಗವನು ಈ ಯುಗದಿ ಕಾಣಲೋದೆ ಅಮ್ಮ
ಅಂಗಾನುಕೂಲವಿಲ್ಲದವರು ಬದುಕಿದ್ದು ವ್ಯರ್ಥವೇ. ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ, ತಿಳಿದವರ್ಯಾರಿಯರೋ ದೇವ ಅರಿಯಲ ಸಾಧ್ಯವೋ. ಹೇಳಿ ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ, ತಿಳಿದವರ್ಯಾರಿಯರೋ ದೇವ ಅರಿಯಲ ಸಾಧ್ಯವೋ. ಹೇಳಿ ಮಾನವರಾಗಿ ಜನಿಸಿರುವವರು ಯಾರಾದರೂ ಸರಿ ಸುಖಿಯಾಗಿ ಹರೆ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸರಿ ಸುಖಿಯಾಗಿ ಹರೆ. ಯೋಗವಿದ್ದರೂ ಸರಿ ಶ್ರೀಹರಿ ಶ್ರೀಹರಿ ಶ್ರೀಹರಿ. ಯೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೀನೋಡಿ ನಗಬೇಕು. ಆಡಿಸಿ ನೀನವರ ನೀನೋಡಿ ನಗಬೇಕು. ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ, ತಿಳಿದವರ್ಯಾರಿಯರೋ ದೇವ ಅರಿಯಲ ಸಾಧ್ಯವೋ. ಶ್ರೀಹರಿ 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 ಶ್ರೀಹರಿ. ಮೋಸವಾದದ್ದೇ ದೇವಾ, ಮೋಸವಾದದ್ದೇ. ದ್ರೋಣ ರಚಿಸಿದ ಚಕ್ರವ್ಯೂಹವ, ದ್ರೋಣ ರಚಿಸಿದ ಚಕ್ರವ್ಯೂಹವ ಭೇದಿಸುವರಾರು ಕಾಣೆ. ಭೇದಿಸುವರಾರು ಕಾಣೆ. ಭಕ್ತ ಬಾಂಧವ ಭಕ್ತರನ್ನು, ಭಕ್ತ ಬಾಂಧವ ಭಕ್ತರನ್ನು ಮೋಸವಾದದ್ದೇ ದೇವಾ, ಮೋಸವಾದದ್ದೇ. 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ಉದಯ ಸೂರ್ಯನು ಉದಯಿಸಿನೆಂದು ಭಾವಿಸಿದರೆ ಆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ
ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಚಿಂತೆ ಮಾಡಬೇಡ ಅಗ್ರಜ. ನಿನ್ನೆಯೂ ಕೂಡ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆನು. ಭೀಮಸೇನ, ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದವನ್ನು ಚೆನ್ನಾಗಿ ಅರಿತಿದ್ದನು. ಕೃಷ್ಣಾರ್ಜುನರು ಬೇಗ ಹಿಂದಿರುಗುವ ಸಂಭವವಿಲ್ಲ ಅಗ್ರಜ. ಈಗ ಇದರ ಉಪಾಯವೇನು ತಮ್ಮ? ಜಾಗ್ರತೆಯಾಗಿ ನಾವು ಇದಕ್ಕೊಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ಈ ಯುದ್ಧದಲ್ಲಿ ಪರಾಜಯವು ಖಂಡಿತ. ಇದೆಂತಹ ಮಾತು ದೊಡ್ಡಪ್ಪ. ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನಮ್ಮ ಪೂಜ್ಯ ತಂದೆಯವರ ಕಪಿಯುದ್ಧವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಿಮಗೆ ಒದಗಿರುವ ಆಪತ್ತಾದರೂ ಏನು ದೊಡ್ಡಪ್ಪ? ಅಭಿಮನ್ಯು, ಆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ಆ ಕೌರವ ಯೋಧರ ಸೈನ್ಯ, ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು ಮಗು. ದೊಡ್ಡಪ್ಪ, ಬಿಡು ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡು ನೀ ಅಭಯ. ಬಿಡು ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ಹಿಡಿದು ದ್ರೋಣರ ಚಕ್ರವ್ಯೂಹವ ಕಡಿದು ಬರುವೆನೋ ಶಿರಗಳನ್ನು ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡೋ ಚಿಂತೆಯನ್ನು ಕೊಡು ನೀ ಅಭಯ. ತಂದೆ ಪಾರ್ಥನ ದಯವೊಂದಿರಲಿ, ಇಂದಿರೇಶನೇ ತಾನೇ ಬರಲೆ, ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿರುವೆ. ಬಿಡೋ ಚಿಂತೆ ಮಾಡದಿನಗೆ ಅಭಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾಮಹ. ನಾನು ಆ ವ್ಯೂಹವನ್ನು ಭೇದಿಸಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾ ಇಲ್ಲಿಗೆ ಬಂದಿರುವುದು. ಬಾಪು ಕುಮಾರ, ಬಾಪು, ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಕುಮಾರ, ಈ ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಮುಂದಿರುವ ಈ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಕ್ಷೇತ್ರ ಚಿರ ಪ್ರಕಾಶದಿಂದ ಅದು ಪ್ರಕಾಶಮಾನವಾಗಿ ಬೆಳಗುತ್ತಿರುವುದು. ನನಗೆ ಅನುಮತಿಯನ್ನು ಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ಯೋಗ್ಯ ಸಮರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷತ್ರಿಯರ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗವನ್ನು ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಅರಿತಿರುವೆನು. ಈಗ ಅದರ ಸಮಯಕ್ಕೆ ಅವಕಾಶವು ದೊರಕಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅನಿರೀಕ್ಷಿತವಾಗಿ ಒದಗಿರುವ ಈ ಅವಕಾಶವನ್ನು ದಯವಿಟ್ಟು ತಿರಸ್ಕರಿಸಬೇಡ. ಜಯವಂ ಪಡೆವಸ ಜಯದೀರನಾಗೋ ಕರಳ ಯೋಹವಂ ಭೇದಿಸುತ್ತೇ ಕೀರ್ತಿಯನ್ನು ಪಡೆ ಕುವರ
ಧೈರ್ಯವಾಗಿ ಹೋಗು. ಆ ದ್ರೋಣಾಚಾರ್ಯರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನನ್ನನ್ನು ಆಶೀರ್ವದಿಸಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಕವಚದಂತೆ ರಕ್ಷಿಸಿಕೊಂಡಿರಲು. ಇನ್ನೆಲ್ಲಿ ಅಪಜಯ, ನಾನಿನ್ನು ಹೊರಡುವೆ. ನಡೆ ಹೋಗೋಣ ದೊಡ್ಡಪ್ಪ.